ಇನ್ನು ಮರಳಿ ವಿಧಾನಸಭೆಗೆ ಹೋಗೋಣ. ವಿಧಾನಸಭೆಯಲ್ಲಿ ಇದೀಗ ಬಹಳ ಚರ್ಚೆ ಆಗ್ತಿರುವಂಥ ವಿಚಾರ ಯಾವುದು ಅಂತ ಕೇಳಿದರೆ, ಪ್ರತ್ಯೇಕ ರಾಜ್ಯದ ಕೂಗು ಕೇಳ್ತಾ ಇದೆ ಅಂತೆ. ನಾನು ಪ್ರತ್ಯೇಕ ರಾಜ್ಯದ ಸಂಬಂಧ ಪತ್ರ ಬರೆದಿದ್ದೆ, ನಾನು ನನ್ನ ಅನಿಸಿಕೆ ಹೇಳಿದ್ದೇನೆ ಎಂದು ರಾಜು ಕಾಗೆ ಒತ್ತಾಯ ಮಾಡ್ತಾ ಇದ್ದಾರೆ. ನಾನು ನನ್ನ ಅನಿಸಿಕೆ ಹೇಳಿದ್ದೇನೆ ಎಂದು ರಾಜು ಕಾಗೆ. ಕೆಲವರು ವಿರೋಧ ಮಾಡಿದ್ರು, ಕೆಲವರಿಂದ ಸ್ವಾಗತವೂ ಕೂಡ ಆಯಿತು. ನಾವು ಪ್ರತ್ಯೇಕ ರಾಜ್ಯ ಕೇಳಲು ಕಾರಣ ಏನು, ಅದ್ರ ಬಗ್ಗೆ ಚರ್ಚೆ ಆಗಲಿ ಈಗ ಅಂತ ಹೇಳ್ತಾ ಇದ್ದಾರಂತೆ. ನಾವು ಪ್ರತಿಯೊಂದರಿಂದಲೂ ಕೂಡ ಹಿಂದೆ ಬಿದ್ದಿದ್ದೇವೆ, ಸರಿಯಾದ ಅನುದಾನಗಳು ನಮಗೆ ಬರ್ತಾ ಇಲ್ಲ, ನಮ್ಮ ಕ್ಷೇತ್ರದ ಎಷ್ಟೋ ಮಂದಿ ಬೆಂಗಳೂರು ನೋಡೇ ಇಲ್ಲ, ನಮಗೂ ಸರ್ಕಾರ 5 ರಿಂದ 10 ಸಾವಿರ ಕೋಟಿ ಅನುದಾನವನ್ನು ನೀಡಲಿ, ಇಲ್ಲದೆ ಇದ್ರೆ ಸಪರೇಟ್ ರಾಜ್ಯವನ್ನು ಮಾಡಲಿ. ಆರೋಗ್ಯ ಕೇಂದ್ರ, ನೀರಾವರಿ ಕ್ಷೇತ್ರದಲ್ಲಿ ಹಲವು ಸಮಸ್ಯೆಗಳಿವೆ. ನಮ್ಮ ಕ್ಷೇತ್ರದಿಂದ ಬೆಂಗಳೂರು 800 ಕಿಲೋಮೀಟರ್ ದೂರ ಆಗ್ತದೆ. ಎಲ್ಲ ಸರ್ಕಾರದಿಂದ ಒಬ್ಬರ ಕಣ್ಣಿಗೆ ಬೆಣ್ಣೆ, ಒಬ್ಬರಿಗೆ ಸುಣ್ಣನ. ಇದು ಯಾವ ನ್ಯಾಯ ಹೇಳಿ ಅಂತ ಶಾಸಕ ರಾಜು ಕಾಗೆ ಚರ್ಚೆ ಮಾಡ್ತಾ ಇದ್ದಾರಂತೆ. ಇದಕ್ಕೆ ನಾವು ಪ್ರತ್ಯೇಕ ರಾಜ್ಯ ಕೇಳೋದು ಅಂತ ಶಾಸಕ ರಾಜು ಕಾಗೆ ಹೇಳ್ತಾ ಇದ್ದಾರೆ. ನಮ್ಮ ಕಡೆಗೂ ಅಭಿವೃದ್ಧಿ ಮಾಡಿ ಅಂದ್ರೆ ಮಾಡಲ್ಲ ಸರ್, ಏನೇನೂ ಅಭಿವೃದ್ಧಿ ಆಗ್ಲಿಲ್ಲ, ನಾನು ಹೋರಾಟ ಮಾತ್ರ ಬಿಡಲ್ಲ ಅಂತ ರಾಜು ಕಾಗೆ ಪಣ ತೊಟ್ಟು ಕೂತ್ಕೊಂಡಿದ್ದಾರೆ. ಅದು ಈ ಸರ್ಕಾರಕ್ಕೆ ಮಾತ್ರ ಅಲ್ಲ, ಯಾವುದೇ ಸರ್ಕಾರಗಳು ಬಂದರೂ ಕೂಡ ನಮಗೆ ಸರಿಯಾದ ಅನುದಾನವನ್ನ ನೀಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ. ನಾನೊಂದು ಪತ್ರವನ್ನು ಬರೆದಿದ್ದೀನಿ ಸರ್, ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ. ಅದು ಎಷ್ಟು ಸರಿನೋ, ಎಷ್ಟು ತಪ್ಪು, ಎಷ್ಟು ಜನ ಒಪ್ಕೋತಾರೋ, ಎಷ್ಟು ವಿರೋಧಗಳು ಮಾಡ್ತಾರೋ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು, ನಮಗೊಂದು ರಾಜ್ಯ ಮಾಡಿ ಕೊಡ್ರಿ ಅಂತೇಳಿ ಒಂದು ಪತ್ರವನ್ನು ಬರೆದಿದ್ದೀನಿ. ಅದು ಸರಿನೋ ತಪ್ಪು, ನನಗೇನು ಬುದ್ಧಿ ಹಾಕಿದಾನ ದೇವರ, ಅಥವಾ ನನಗೇನು ನನ್ನ ಅನಿಸಿಕೆ ಏನಿದೆ ಅದನ್ನು ಬರೆದಿದ್ದೀನಿ. ಅದಕ್ಕೆ ಕೆಲವು ಪತ್ರಿಕೆಗಳು, ಕೆಲವು ಕನ್ನಡ ಪರ ಸಂಘಟನೆಗಳು ವಿರೋಧ ಮಾಡಿದರು, ಕೆಲವು ಸಂಘಟನೆಗಳು ನನ್ನ ಪರಾನೂ ಮಾಡಿದರು. ಹೀಗಾಗಿ ಯಾಕೆ ಇದನ್ನು ನಾವು ಬೇಡ್ತಾ ಇದ್ದೀವಿ, ಯಾವ ಕಾರಣಕ್ಕಾಗಿ ಬೇಡ್ತಾ ಇದ್ದೀವಿ ಪ್ರತ್ಯೇಕ ರಾಜ್ಯ? ಇಲ್ಲಿ ಸರ ಒಮ್ಮೆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲೊಂದು ಮಾತನ್ನು ಹೇಳಿದರು ಸರ್, ಕಲ್ಯಾಣ ಕರ್ನಾಟಕಕ್ಕೆ 5,000 ಕೊಡ್ತೀವಿ, 5,000 ಕೋಟಿ ಕೊಡ್ತೀವಿ, 5,000 ಕೋಟಿ ಕೊಡ್ತೀವಿ. ಆದರೆ ಪದೇ ಪದೇ ನೀವು ಯಾಕೆ ಹೇಳ್ತೀರಿ? ಅಲ್ಲಿ ಮುಖ್ಯಮಂತ್ರಿಯವರೇ ಮತ್ತು ಉಪಮುಖ್ಯಮಂತ್ರಿಯವರೇ, ನೀವು ನಮಗೆ 50,000 ಕೋಟಿ ಕೊಟ್ಟನು ಇನ್ನೂ ನಿಮ್ಮ ಜೊತೆಗೆ ಬರಲಿಕ್ಕೆ ಆಗೋದಲ್ಲ ಅನ್ನುವಂಥ ಮಾತನ್ನು ನಮ್ಮ ಅಧ್ಯಕ್ಷರೇ ಹೇಳಿದಾರೆ. ಅಧ್ಯಕ್ಷರೇ ಆಮೇಲೆ ಕಲ್ಯಾಣ ಕರ್ನಾಟಕ ಕೊಡ್ಲಿಕ್ಕೆ ನಂದೇನು ವಿರೋಧ ಇಲ್ಲ. ಕಲ್ಯಾಣ ಕರ್ನಾಟಕ 371G ಅವ್ರ ಪ್ರಕಾರ ಅವರು ಡೆವಲಪ್ಮೆಂಟ್ಗೆ ಹಿಂದುಳಿದ ಪ್ರದೇಶಗಳು ಅವ್ರು ಕೊಡಲಿ, ಇನ್ನೂ ಹೆಚ್ಚು ಕೊಡಲಿ, 5,000ಕ್ಕಿಂತ 10,000 ಕೊಡಲಿ, ನನಗೇನು ವಿರೋಧ ಇಲ್ಲ, ನನಗೇನು ದುಃಖನೂ ಇಲ್ಲ. ಇನ್ನೂವರೆಗೆ ಒಂದು ಸಿಂಗಲ್ ಇನ್ಫ್ರಾಸ್ಟ್ರಕ್ಚರ್, ಒಂದು ತಹಸೀಲ್ದಾರ್ ಆಫೀಸ್, ಅದು ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತಾ ಇದ್ದೀವಿ. ತಹಸೀಲ್ದಾರ್ ಆಫೀಸ್ ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತೀವಿ. ಇನ್ನೂ ಎಲ್ಲ ಕಚೇರಿಗಳು ಬರುವ ಯಾವಾಗ, ಆ ತಾಲೂಕಾ ಡೆವಲಪ್ಮೆಂಟ್ ಆಗೋದು ಯಾವಾಗ?